ಗ್ರಾಮೀಣ ಪ್ರದೇಶದಲ್ಲಿ ನಾಟಕ ಕಲೆ ರೈತ ವ್ಯಕ್ತಿಯಿಂದ ಮಾತ್ರ ಉಳಿದಿದೆ ಎಂದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ಗ್ರಾಮೀಣ ಪ್ರದೇಶದಲ್ಲಿ ಓ ಗೆಳತಿ ನೀನಿಲ್ಲ ನನ್ನ ಒಡತಿ ಅರ್ಥಾತ್ ಮುಳ್ಳು ಮಾಡ್ಯಾಳ ಮಾತು ತಪ್ಯಾಳ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಹಲವಾರು ಬಡ ರೈತಾಪಿ ಜನರಿಂದ ಮನ ಪರಿವರ್ತನೆಯಾದ ಈ ನಾಟಕದ ರಂಗಭೂ ಕಲೆಯನ್ನ ಈ ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿ ಉಳಿಸಿ ಬೆಳೆಸುವಂತಹ ಹೊಣೆಗಾರಿಕೆ ಈ ಗ್ರಾಮದ ಸಾಮಾಜಿಕ ಪ್ರತಿಯೊಬ್ಬ ರೈತ ವ್ಯಕ್ತಿಯೂ ಹಾಗೂ ಯುವಕರೇ ಈ ನಾಟಕದ ಕಲೆಗೆ ಇವರೇ ಸಾಕ್ಷಿಯಾಗಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಅವರು ಈ ನಾಟಕವನ್ನ ಉದ್ಘಾಟಿಸಿ ಮಾತನಾಡಿದ್ದಾರೆ. ಈ ನಾಟಕ ಕಲೆಯನ್ನು ಅನುಸರಿಸಿದ್ದು ನಮ್ಮ ಎಲ್ಲರ ಒಂದು ಹೆಮ್ಮೆಯ ಖುಷಿ. ಯಾಕಂದ್ರೆ ಕಂಬಳಿ ಕಳಕಪ್ಪ ಅವರು ಮಾತು ಹೇಳಿದ್ರು, ಹಳ್ಳಿ ಒಳಗ ಪ್ರತಿಯೊಂದು ಜಾತ್ರೆ ಮಾಡಿದ್ರು ಆ ನಾಟಕ ಹಿಂದಕ್ಕೇನು ಸಂಪ್ರದಾಯ ಇಲ್ಲ, ಅದು ಇವತ್ತು ಯಾರೂ ತಪ್ಪಿಸಿಲ್ಲ, ಅದು ಮುಂದಾದ್ರೂ ತಪ್ಪಿಸಂಗಿಲ್ಲ. ಆ ಕಲೆಯನ್ನು ಉಳಿಸಿ ಗಳಿಸಿಕೊಂಡು ಹೋಗೋದು ಒಂದು ನಮ್ಮ ನಿಮ್ಮ ಕರ್ತವ್ಯ. ಆ ಕರ್ತವ್ಯ ಪ್ರಕಾರ ಏನು ಇನ್ನೂ ಊರಾಗ ಏನು ಎಷ್ಟು ಪ್ರತಿಯೊಂದು 200 ನಾಟಕ ನಾವು ಬೇರೆ ಹಳ್ಳಿ ಒಳಗ ಇವತ್ತಿನೊಳಗ ದೊಡ್ಡ ಖರ್ಚು ಬರ್ತೈತೆ. ತಿಂಗಳಗಟ್ಟಲೆ ನಾಟಕ ಕಲಿಬೇಕಂದ್ರೆ ಸುಮ್ಮನೆ ಹುಟ್ಟಾಕಲ್ಲ. ಈಗ ಒಂದು ಎಷ್ಟಾದ್ರೆ ಅವಾಗ 10-20 ಸಾವಿರ ಬರೋದು, ಈಗ 50-60 ಸಾವಿರ ರೂಪಾಯಿ 80,000 ರೂಪಾಯಿ 1 ಲಕ್ಷ ಆ ಖರ್ಚಿಗೆ ಎಲ್ಲ ಏನಾಗುತ್ತೆ ಕೆಲವೊಂದು ನಾಟಕಗಳ ಹಿಂದುಳಿಯಾಗತ್ತವೆ. ಆ ನಾಟಕ ಮುಂದೆ ಬರಲ್ಲ. ಆ ನಾಟಕ ಕಲೆ ಆಡ್ಬೇಕಾದ್ರೆ ರೈತರಿಂದಲೇ ಸಾಧ್ಯ ಅಂತ ನಾವು ಹೇಳ್ಬೋದು. ಬೇರೆ ಯಾರು ಈ ನಾಟಕ ಆ ಕಲೆಗೆ ಯಾರು ಬರೋಲ್ಲ. ಈ ಭಾಗದಾಗ ನಮ್ಮ ರೈತರು ಏನಿದೆ ಒಂದು ದಿನಪ್ರತಿದಿನ ಹೊಲದಲ್ಲಿ ಬಂದು ಅದು ಮನೆಗೆ ರಾತ್ರಿ ಬಂದು ಮನೆ ಮಲಗ್ತಾರ ಅಷ್ಟೇ. ಆಗ ಅವ್ರು ಹುಡುಕಬೇಕಾಯ್ತು, ಬೇರೆ ಯಾರಿಗೂ ಹುಡುಕಿರಲ್ಲ. ಆ ನಾಟಕ ಕಲೆ ಇರೋದ ರೈತರಿಂದ ಸಿಕ್ಕ ಒಂದು ಯುವಕರಿಂದ ಸಿಕ್ಕ ಅದನ್ನೇನಿದೆ ಟಿವಿ ಇವತ್ತೇನು ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಅರವಿಂದ ಗೌಡ ಪಾಟೀಲ್, ಗ್ರಾಮ ಘಟಕದ ಅಧ್ಯಕ್ಷರಾದ ಬಸಪ್ಪ ಕಮತರ ವೇದಿಕೆಯಲ್ಲಿ ಇದ್ದ ಗಣ್ಯ ವ್ಯಕ್ತಿಗಳಿಂದ ಈ ಜ್ಯೋತಿ ಬೆಳಗಿಸಿ ಈ ನಾಟಕವನ್ನ ಚಾಲನೆ ನೀಡಿದ್ದಾರೆ. ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನ ಸಿದ್ದಲಿಂಗಯ್ಯ ಚೌಕಿ ಮಠ ಹಾಗೂ ಶಿವರುದ್ರಯ್ಯ ಹಿರೇಮಠ ಅವರು ನೆರವೇರಿಸಿದ್ದಾರೆ. ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಕ್ರಪ್ಪ ಚಿನ್ನೂರು ಇವರು ವಹಿಸಿಕೊಂಡಿದ್ದರು. ಈ ವೇಳೆ ರಾವಣಕಿ ಗ್ರಾಮದ ಶ್ರೀ ಪ್ರಾಣದೇವರ ರಥೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ತರುಣ ನಾಟ್ಯ ಸಂಘದಿಂದ ಆಯೋಜಿಸಿದ್ದ ಈ ಸಾಮಾಜಿಕ ನಾಟಕ ಗ್ರಾಮದ ಜನರಿಗೆ ಒಳ್ಳೆಯ ಮೆರುಗು ಮೂಡಿಸಿದೆ ಎಂದು ಈ ನಾಟಕದ ಮೂಲಕರಾದ ಹನುಮಂತಪ್ಪ ಮುತ್ತಾಳ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವೀರಯ್ಯ ಮೇಘಳ ಮಠ, ವಿಶ್ವನಾಥ್ ತಮ್ಮಣ್ಣನವರ, ಬಸವರಾಜ ಹುಲಿ, ಭೀಮನಗೌಡ ಪೂಜಾರ್, ಪರಸಪ್ಪ ಕೊಪ್ಪಳ, ಶೇಖರಪ್ಪ ಕವಳಿಕೆರೆ, ಶಿವು ಕವಳಿಕೆರೆ, ರಘುಹಳ್ಳಿ, ಭೀಮಣ್ಣ ಬುದುಗುಂಪಿ, ಮಲ್ಲಿಕಾರ್ಜುನ ಕಲಿಕೆರೆ, ಹನುಮಂತಪ್ಪ ಮಲಪತಿ, ಗ್ರಾಮಸ್ಥರು, ಯುವಕರು ಈ ನಾಟಕದಲ್ಲಿ ಉಪಸ್ಥಿತರಿದ್ದರು. ಗ್ರಾಮದವರು ಸೇರಿ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಮತ್ತು ಇವತ್ತು ಒಳ್ಳೆ ಅವರು ಏನು ತೊಡರು ನುಡಿ ಆಡಿದ್ರು ನೀವೆಲ್ಲರೂ ಸಹಕಾರ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಆಶೀರ್ವದಿಸಬೇಕಂತ ಕೇಳ್ಕಂತೆ. ಮತ್ತು ಇವತ್ತು ಮೊಬೈಲ್ ಬಂದು ಇವತ್ತು ಈ ಜಗತ್ತ ಎಷ್ಟು ಒಳ್ಳೇದೈತಿ ಅಷ್ಟೇ ಕೆಟ್ಟದೈತಿ. ಹಂಗಾಗಿ ನಮ್ಮ ಯುವಕರಲ್ಲಿ ನಾನು ಒಂದು ಮನವಿ ಮಾಡ್ತೇನೆ ಅಂತಂದ್ರ, ಇವತ್ತು ನೀವು ಆ ಮೊಬೈಲ್ ಕೂಡ ಹೋದ್ರಂತಂದ್ರ ಇವತ್ತು ನೀವು ಹಾಳಾಗಿ ಹೋಗ್ತೀರಿ. ಆದ್ರೆ ಅದರಿಂದ ಒಳ್ಳೇದನ್ನ ಆಗ್ಬೋದು. ಆದ್ರೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಇವತ್ತು ನಮ್ಮ ಮನಿ ಹೆಂಗ ಸ್ಥಿತಿ ಐತಿ, ನಮ್ಮ ತಂದೆ ತಾಯಿದ್ ಏನ್ ಪರಿಸ್ಥಿತಿ ಐತಿ, ನಾವು ಹೆಂಗ ಅದೀವಿ ಅಂತೇಳಿ ಇವತ್ತು ವಯಸ್ಸು ಹೋಗಿಂದ ಬರಗಲ್ಲ. ಇವತ್ತು ನಾವೇನ್ 25-30 ವರ್ಷದಿಂದ ನಾವು ದುಡಿದ್ರಂದ್ರ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದ್ರ ಇವತ್ತು ನಮ್ಮನ್ನ ಯಾರು ಏನ್ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನಾವು ಅದನ್ನ ಯಾವ್ದು ಮಾಡ್ಲಾರ ಇವತ್ತು ಯಾವ್ದೋ ಒಂದು ದುಶ್ಚಟಕ್ಕೆ ಬಿದ್ದು ಇವತ್ತು ನಾವು ಹಾಳಾದ್ವಿ ಅಂತಂದ್ರ ನಾವು ಇನ್ನೊಬ್ರು ಕೈಗೊಂಬೇಕಿ. ಹಾಗಾಗಲ್ಲ ಅಂತಾಗ ಇವತ್ತು ನಮ್ಮೆಲ್ಲಾ ಯುವಕರು ಇವತ್ತು ಮುಂದಿನ ದಾರಿ ನೀವು ನೋಡ್ಕೊಂತೀವಿ ಮತ್ತೆಲ್ಲಾ ಇವತ್ತು ನೀವು ಬೆಳಿತೀರಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್.